ಪ್ರತಿ ಬಾರಿ ಚುನಾವಣೆ ನಡೆದಾಗಲೂ ಚುನಾವಣಾ ಆಯೋಗ ಸಾಕಷ್ಟು ಪ್ರಮಾಣದ ಹಣ, ಹೆಂಡ, ಒಡವೆ, ಸೀರೆ ಸೇರಿದಂತೆ ಅನೇಕ ವಸ್ತುಗಳನ್ನು ವಶಪಡಿಸಿಕೊಳ್ಳುತ್ತೆ. ಈ ರೀತಿ ವಶಪಡಿಸಿಕೊಂಡ ಹಣ ಎಲ್ಲಿ ಹೋಗುತ್ತೆ? ಒಡವೆ ವಸ್ತ್ರಗಳನ್ನೆಲ್ಲ ಏನ್ ಮಾಡ್ತಾರೆ? ಅಕ್ರಮವಾಗಿ ಸಿಕ್ಕ ಮದ್ಯ ಯಾರ ಪಾಲಾಗುತ್ತೆ? ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಚುನಾವಣೆ ವೇಳೆ ವಶಪಡಿಸಿಕೊಂಡ ಹಣ ಎಲ್ಲಿ ಹೋಗುತ್ತೆ? ಜಪ್ತಿ ಮಾಡಿದ ಹಣ ವಾಪಸ್ ಕೊಡ್ತಾರಾ ಇಲ್ಲ ಖಜಾನೆ ಸೇರುತ್ತಾ? ಪ್ರತಿ ಚುನಾವಣೆ ಬಂದಾಗಲೂ ಎಲ್ಲಕ್ಕಿಂತ ಹೆಚ್ಚಾಗಿ ಸುದ್ದಿ ಆಗೋದು ಮತದಾರರಿಗೆ ಆಮಿಷ ಒಡ್ಡಲು ಸಾಗಿಸುವ ಹಣ, ಮದ್ಯ, ಸೀರೆ ಜಪ್ತಿ ವಿಚಾರ. ಆದ್ರೆ ಹೀಗೆ ವಶಪಡಿಸಿಕೊಂಡ ಹಣ ಎಲ್ಲಿ ಹೋಗುತ್ತೆ ಅನ್ನೋದು ಮಾತ್ರ ಎಲ್ಲರಲ್ಲೂ ತೀವ್ರ ಕುತೂಹಲ ಮೂಡಿಸುತ್ತೆ. ದೇಶದ ಇತಿಹಾಸದಲ್ಲಿ ಇದುವರೆಗೂ ಲೋಕಸಭೆಗೆ 15 ಬಾರಿ ಚುನಾವಣೆ ನಡೆದು ಈಗ 16ನೇ ಲೋಕಸಭೆಗೆ ಚುನಾವಣೆ ನಡೆಯುತ್ತಿದೆ. ಅಂದಿನಿಂದ ಇಂದಿನವರೆಗೂ ಎಲ್ಲೆಡೆ ಅಕ್ರಮ ಹಣ, ಮದ್ಯ ಹರಿದಾಡೋದು ಸಾಮಾನ್ಯ. ವಶಪಡಿಸಿಕೊಂಡ ತಕ್ಷಣ ದೂರು ದಾಖಲು, ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಮುಗಿಯುವವರೆಗೂ ಪೊಲೀಸ್ ವಶದಲ್ಲಿ ವಸ್ತುಗಳು. ಚುನಾವಣೆ ವೇಳೆ ದಾಖಲೆ ಇಲ್ಲದ ಹಣ ಹಾಗೂ ಹೆಂಡವನ್ನ ವಶಪಡಿಸಿಕೊಂಡ ತಕ್ಷಣ ಆಯೋಗ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತೆ. ಈ ಕುರಿತು ಕೋರ್ಟ್ನಲ್ಲಿ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ವಶಪಡಿಸಿಕೊಂಡ ಹಣ, ವಸ್ತು ಹಾಗೂ ಒಡವೆಗಳು ಪೊಲೀಸರ ವಶದಲ್ಲಿ ಇಡಲಾಗುತ್ತೆ. ಬಳಿಕ ವಶಪಡಿಸಿಕೊಂಡಿರುವ ಹಣ ಅಕ್ರಮದಲ್ಲ ಅಂತ ಸಾಬೀತಾದರೆ ಆ ಹಣವನ್ನ ಸಂಬಂಧಪಟ್ಟವರಿಗೆ ನೀಡಲಾಗುತ್ತೆ. ಒಂದು ವೇಳೆ ಅದು ಅಕ್ರಮದ ಹಣ ಎಂದಾದರೆ ಸರ್ಕಾರದ ಖಜಾನೆಗೆ ರವಾನಿಸಲಾಗುತ್ತೆ. ಬಹುತೇಕ ಪ್ರಕರಣಗಳಲ್ಲಿ ಹಣ ಮತ್ತು ಒಡವೆ ಯಾರಿಗೆ ಸೇರಿತು ಅಂತ ಯಾರು ವಾದ ಮಾಡಲು ಮುಂದೆ ಬರೋದಿಲ್ಲ. ಸೀರೆ ಮತ್ತು ಬಟ್ಟೆ ದೊರೆತರೆ ಅದನ್ನ ಅನಾಥಾಶ್ರಮಗಳಿಗೆ ನೀಡ್ತಾರೆ, ಮದ್ಯವನ್ನ ನಾಶ ಮಾಡ್ತಾರೆ. ಕೊನೆ ತೀರ್ಪು ಆಗ ತನಕ ನಾವು ಅದು ಇಟ್ಕೊಳ್ಬೇಕಾಗ್ತದೆ. ಯಾಕಂದರೆ ಅದೊಂದು ಸಾಕ್ಷಿ ಇದೆ. ಯಾವುದು ಸಂದರ್ಭದಲ್ಲಿ ಚುನಾವಣೆ ಇರಲಿ, ಚುನಾವಣೆ ಅಥವಾ ಬೇರೆ ಸಂದರ್ಭ ಇರಲಿ, ಯಾವುದೋ ಸಂದರ್ಭದಲ್ಲಿ ಯಾವಾಗಲೂ ಸಾಮಾನು ಅಥವಾ ಬೇರೆ ಏನಾದರೂ ಸೀಜರ್ ಮಾಡುವಾಗ ಅದೇ ಪದ್ಧತಿ ಇದೆ. ಸೀಸ್ಡ್ ಸಾಮಾನು ಏನಿದೆ ಅದು ಒಂದು ಸಾಕ್ಷಿ ಥರ ಆಗುತ್ತೆ. ಕೋರ್ಟ್ ಕೇಸ್ ನಡೆಯೋ ತನಕ ಅದು ನಾವು ಇಟ್ಕೊಳ್ಬೇಕಾಗ್ತದೆ. ಆನಂತರ ಕೋರ್ಟ್ನ ತೀರ್ಪು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಸದ್ಯ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಕೋಟ್ಯಾಂತರ ಮೌಲ್ಯದ ಹಣ, ಮದ್ಯ ಮತ್ತು ಸೀರೆಯನ್ನ ವಶಪಡಿಸಿಕೊಳ್ಳಲಾಗಿದೆ. ಇದೆಲ್ಲ ಪೊಲೀಸರ ವಶದಲ್ಲಿದ್ದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಆನಂತರ ದಾಖಲೆ ಸಮರ್ಪಕವಾಗಿದ್ರೆ ಸಂಬಂಧಿಸಿದವರಿಗೆ ವಾಪಸ್ ಆಗುತ್ತೆ, ಇಲ್ಲವಾದಲ್ಲಿ ಸರ್ಕಾರಿ ಖಜಾನೆ ಸೇರುತ್ತೆ. ಚುನಾವಣಾ ಆಯೋಗವೇನೋ ಅಕ್ರಮ ಹಣವೆಲ್ಲ ಖಜಾನೆ ಸೇರುತ್ತೆ ಅಂತ ಹೇಳಿಬಿಡುತ್ತೆ. ಆದ್ರೆ ಅಕ್ರಮದಲ್ಲಿ ದೊರೆತ ಹಣ ಹಾಗೂ ಹೆಂಡದ ಅರ್ಧದಷ್ಟು ವಶಪಡಿಸಿಕೊಂಡ ಕೂಡಲೇ ಮಾಯವಾಗತ್ತೆ ಅನ್ನೋ ಆರೋಪ ಕೂಡ ಇದೆ. ಆದ್ರೆ ಇದನ್ನ ಪ್ರಶ್ನಿಸುವ ಗೋಜಿಗೆ ಯಾರು ಹೋಗಲ್ಲ. ಯಾಕಂದ್ರೆ ಆ ಹಣ ಎಲ್ಲಿಂದ ಬಂತು? ಆ ಹಣದ ಒಡೆಯರ್ಯಾರು? ಆ ಹಣವನ್ನ ಯಾರಿಗಾಗಿ ಸಾಗಿಸಲಾಗ್ತಿತ್ತು? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವೇ ಸಿಗಲ್ಲ. ಹೀಗಾಗಿ ಇದನ್ನ ಯಾರು ಏನೇ ಮಾಡಿದ್ರೂ ಕೇಳೋದಕ್ಕೆ ಆಗೋದಿಲ್ಲ.
ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಜನಪ್ರತಿನಿಧಿಗಳು ಅಧಿಕಾರಕ್ಕೇರೋ ಸಲುವಾಗಿ ಏನೆಲ್ಲ ವಾಮಮಾರ್ಗದ ಮೂಲಕ ಮತದಾರರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾರೆ ಅಂತ. ಅಧಿಕಾರಕ್ಕೇರೋ ಮುನ್ನವೇ ಅಕ್ರಮ ನಡೆಸೋ ಇವರು ಅಧಿಕಾರಕ್ಕೇರಿದ ಮೇಲೆ ಇನ್ನೆಷ್ಟು ಅಕ್ರಮಗಳನ್ನ ನಡೆಸ್ಯಾರು? ಅಂತಿಮವಾಗಿ ಮತದಾರ ಪ್ರಭುಗಳೇ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಇದುವೇ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.